ನನಗನ್ನಿಸ್ತದೆ ಈ ಮುಂದಿನ ತಲೆಮಾರಿನಾಗಿರುವಂಥ ಮಕ್ಕಳಿಗೆ ಎಷ್ಟು ಚುರುಕಾಗಿದ್ದಾರೆ, ಎಷ್ಟು ಬುದ್ಧಿವಂತರಿದ್ದಾರೆ ಅವರು. ನಾವು ವಯಸ್ಸಾದವ್ರು ಸುಮ್ಮನೆ ಟೀಕಾ ಮಾಡ್ತೀವಿ, ಹುಡುಗರಿಗೆ ಏನು ಸಂಸ್ಕಾರ ಇಲ್ಲ, ಏನು ಸಂಸ್ಕೃತಿ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ ಹೇಳ್ತೀವಿ. ಅದನ್ನು ಖರೆ ಹೇಳಿ ಅವ್ರಿಗೆ ಈ ವಯಸ್ಸಿನಾಗ ಏನು ಲೈಫ್ನಾಗ ಫೋಕಸ್ ಅದ, ಅದು ನಮಗೆ ಆ ವಯಸ್ಸಿನಾಗ ಇರಲಿಲ್ಲ. ನೀವೆಲ್ಲ ಅತ್ಯಂತ ತಿಳುವಳಿಕೆ ಉಳ್ಳಂಥ ಪಾಲಕರಾಗಿದ್ದೀರಿ. ದಯವಿಟ್ಟು ನಿಮ್ಮಲ್ಲಿ ಒಂದು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಮಕ್ಕಳ ಹಿಂದೆ ಬೀಳಬೇಡ್ರಿ ಮಾರ್ಕ್ಸ್ ಕಾರ್ಡ್ ಸಲುವಾಗಿ. ಯಾರೂ ಜೀವನದಾಗ ಮಾರ್ಕ್ಸ್ ಕಾರ್ಡ್ ಹಿಡ್ಕೊಂಡು ಬದುಕೋದಿಲ್ಲ. ಯಾರಿಗೆ ಮೌಲ್ಯ ಸಿಕ್ಕದ ಅವ್ರು ದೊಡ್ಡವರಾಗ್ತಾರೆ, ಯಾರು ಸಿಗಲಿಲ್ಲ ಅವ್ರು ದೊಡ್ಡವರು ಆಗೋದಿಲ್ಲ. ಅಂದರೆ ಜೀವನದಾಗ ಯಾವ್ದು ಉಳಿತದ ಯಾವ್ದು ಉಳಿಯಂಗಿಲ್ಲ ಅಂತ ನೋಡ್ಕೋಬೇಕು. ಬಹಳಷ್ಟು ಮಂದಿ ಡಿಗ್ರಿ ಇದ್ದವ್ರು ನೆನೆಸಂಗಿಲ್ಲ, ಕೋಟ್ಯಾಂತರ ರೂಪಾಯಿ ಗಳಿಸಿದವ್ರು ನೆನೆಸಂಗಿಲ್ಲ. ಆದ್ರೆ ದಯವಿಟ್ಟು ನೋಡ್ರಿ, ಯಾರ್ಯಾರು ನೆನೆಸ್ತೀರಿ ಅವ್ರು ಯಾರೂ ರೊಕ್ಕದವರಲ್ಲ. ರೊಕ್ಕದಿಂದ ಓಡಿದಂಥ ನೊಬೆಲ್ ಓಡಾಡಿದ ರೊಕ್ಕ ಮಾಡಬೇಕು ಅಂತ ಅದರಿಂದ ನೆನೆಸ್ಲಿಲ್ಲ ಜನ ಅವನು. ಒಂದ ಹಂಗೆ ನಾ ಇಟ್ಟು ದಿವ್ಸ ಮಾಡಿದ್ದೇನಾಯ್ತು, ಜನ ನಾನು ಹೆಂಗೆ ನೆನೆಸ್ತಾರೆ ಸತ್ತ ಮೇಲೆ, ಮನುಷ್ಯರು ವೈರಿಯನ್ನು ನೆನೆಸ್ತಾರೆ, ಬೇಡ ಅಂದ. ಅವತ್ತಿನ ಗಳಿಸಿದ ರೊಕ್ಕ ಎಲ್ಲ ಹಾಕಿ ಒಂದು ನೊಬೆಲ್ ಪ್ರೈಸ್ ಕಮಿಟಿ ಏನು ಮಾಡಿದ, ಅದು ರೊಕ್ಕ ಕೊಟ್ಟ. ಇವತ್ತು ಪ್ರಪಂಚದ ಅತ್ಯಂತ ಶ್ರೇಷ್ಠ ಪ್ರಶಸ್ತಿ ಅಂದರೆ ನೊಬೆಲ್ ಪ್ರಶಸ್ತಿ. ಇವತ್ತು ನೊಬೆಲ್ ಬಗ್ಗೆ ಯಾರೂ ತಿರಸ್ಕಾರದಿಂದ ಮಾತಾಡೋಂಗಿಲ್ಲ. ಪಡ್ಕೊಂಡಾಗ ಅವನು ಯಾರೂ ನೆನೆಸಲಿಲ್ಲ, ಕೊಟ್ಟಾಗ ಯಾರೂ ಮರೆಯಲಿಲ್ಲ.